ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ S16 ನ್ಯೂಸ್ಗೆ ಸ್ವಾಗತ. ನಾನು ಅಶೋಕ್ ಜೋತಾವರ್. ಇಂದಿನ ಒಂದು ಕಂಡಿದ್ದು ಕಂಡ ಹಾಗೆ ಚೌಕಟ್ ಏನು ನೋಡ್ಕೊಂಡು ಬರೋಣ ಬನ್ನಿ. ಮುಂಬರುವ ಚುನಾವಣೆಯಲ್ಲಿ ಕಾಂಗ್ರೆಸ್ ಪತನ, ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಸ್ಥಿತಿ ಏನು? DK ಶಿವಕುಮಾರ್ ಕಾಂಗ್ರೆಸ್ ಪತನಕ್ಕೆ ಕಾರಣವಾಗ್ತಾರ? ಕಾಂಗ್ರೆಸ್ ಹಾಳು ಮಾಡುತ್ತಾರ DK? ಇಲ್ಲದಿರೋ ಕಸವನ್ನು ಮೈ ಮೇಲೆ ಹಾಕಿಕೊಳ್ಳುತ್ತಿರುವ CM DK. ಕಾಂಗ್ರೆಸ್ನಲ್ಲಿ ಮತ್ತೆ ಅಸಮಾಧಾನ ಸೃಷ್ಟಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಒಂದು ಚರ್ಚೆ ಚೌಕಟ್ಟೇನು? ಕಂಡಿದ್ದು ಕಂಡ ಹಾಗೆಯ ಚರ್ಚೆ ಚೌಕಟ್ಟೇನು? ರಾಜ್ಯ ಕಾಂಗ್ರೆಸ್ ಪತನವಾಗಿ ಹೋಗ್ಬಿಡುತ್ತಾ? ಯಾಕಿ ಪ್ರಶ್ನೆ? ಇದೆಲ್ಲ ಸುದೀರ್ಘವಾಗಿ ಡಿಸ್ಕಷನ್ ಮಾಡೋದಕ್ಕೆ ನಮ್ಮ ಜೊತೆಗೆ ಇವತ್ತು ನಮ್ಮ ಚಾನಲ್ನ CEO ಸರ್, ತಮಗೆ ಸ್ವಾಗತ. ಮಲ್ಲಪ್ಪ ಜೋತಾವರ್ ಸರ್ ಇದ್ದಾರೆ. ಸೊ ಪ್ರಪ್ರಥಮವಾಗಿ ಸರ್, ಮುಂಬರುವ ಚುನಾವಣೆಯಲ್ಲಿ ಕಾಂಗ್ರೆಸ್ ಪತನವಾಗಿ ಹೋಗ್ಬಿಡುತ್ತಾ? ಆರಂಭ ಅನಿಸ್ತಾ ಇದೆ. ಯಾಕಂದ್ರೆ ಇರುವುದು 2 ವರ್ಷ. 2 ವರ್ಷದಲ್ಲಿ ಸಾಧನೆ ಮಾಡಿ ತೋರಿಸ್ಬೇಕು, ಜನರು ಮುಟ್ಟಬೇಕು. ಇದು ಕ್ರಾಂತಿ ಮಾಡೋ ಸಮಯ ಎಲ್ಲ ಇದು. ಹೌದು, ಇವ್ರಿದ್ದವರು ಹಿಂದಿನ ಆಡಳಿತರಿದ್ದವ್ರು ಭ್ರಷ್ಟರಿದ್ರು, ಹಾಗಿದ್ರು, ಹೀಗಿದ್ರು ನಾವು ವಾದ ಮಾಡ್ಬೋದು. ಇವತ್ತು ನಾವು ಯಾರೂ ಇಲ್ಲ. ಇಲ್ಲಿದ್ದಂತ ಏನು ಸಚಿವರು ಅದಾರ, ಇದರಲ್ಲಿ ಭ್ರಷ್ಟಾಚಾರ ಮಾಡಲಾರದ ಒಬ್ಬಾದ್ರೂ ಸಚಿವ ಅದಾರ, ಒಬ್ಬಾದ್ರೂ MLA ಅದಾರ? ಯಾರಿಲ್ಲ ಸರ್. ಒಬ್ರು ಹೆಚ್ಚು ಮಾಡಿರ್ಬೋದು, ಇನ್ನೊಬ್ರು ಕಡಿಮೆ ಮಾಡಿರ್ಬೋದು ಅಷ್ಟೇ. ಅದು ಹೆಚ್ಚು ಮಾಡಿದವರು ಪಾರ್ಟಿ ಫಂಡ್ ಕೊಟ್ಟಿರ್ಬೋದು. ಪಾರ್ಟಿ ಫಂಡ್ ಕೊಟ್ಟರೆ ಸಜ್ಜನ ಅದನ್ರಿ. ಪಾರ್ಟಿ ಫಂಡ್ ಕೊಟ್ಟರೆ ಸಜ್ಜನ ಅದನ್ನ ಜನಕ್ಕೆ ಮುಟ್ಟೋದಲ್ಲ. ಅದ ನಾ ಎಲೆಕ್ಷನ್ದಾಗ ಖರ್ಚಾಗುವಂತ 2 ನಂಬರ್ ದುಡ್ಡ. ಆದ್ರೆ ಸರ್, ಯಾಕೆ ಮಾತಾಡ್ತೀನಂದ್ರೆ ಈ ಹಳೆಯ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಬಹಳಷ್ಟು ಹಿರಿಯರು ಅವರು ಇವರೆಲ್ಲ ಭ್ರಷ್ಟರಿದ್ರು. ಇವತ್ತು H.C. ಮಾದೇವಪ್ಪನವ್ರ ಬಗ್ಗೆ ಮಾತು ಕೇಳಿ ಬರ್ತಾ ಇದ್ದಾವೆ, ಮತ್ತು ಅವ್ರಿಗೆ ಬರ್ತಾ ಇದ್ದಾವೆ. ನಮ್ಮ ಜಮೀರ್ ಅಹಮದ್ರ ಬಗ್ಗೆ ಕೇಳಿ ಬರ್ತಾ ಇದ್ದಾವೆ. ಅವ್ರ ತೆಗಿನು ಹೊಸ ಮಂದಿ ಹಾಗೆ ಹೊಸ ಮಂದಿ ಬೇಡ ಅಂತ ಹೇಳ್ತಾ ಇಲ್ಲ. ಅನಗತ್ಯ ಪ್ರಾಬ್ಲಮ್ ಕ್ರಿಯೇಟ್ ಯಾಕೆ ಮಾಡ್ತಾ ಇದ್ರು? ಹೋಗ್ರಿ, ಬೈರೇಗೌಡ ಕೃಷ್ಣ ಅದಾರಲ್ಲ, ಕೃಷ್ಣ ಬೈರೇಗೌಡರು, ಅವರು ಭ್ರಷ್ಟ ಅಂತ ಅವ್ರ ಬಗ್ಗೆ ಆರೋಪ ಸಾಕಷ್ಟು ಜನ ಮಾಡ್ತಾ ಇದ್ದಾರೆ. ಹೌದಾ? ಅವ್ರ ಸಜ್ಜನ ಬೆಂಗಳೂರು ಕೊಟ್ಟಿನ ಅವ್ರಿಗೆ ಅಭಿವೃದ್ಧಿ ಅದ್ಯಾಕ್ರಿ 2 ಕಸ್ಕೊಂಡ್ರಿ. ಮೇನ್ BDA ಮತ್ತೆ ಇನ್ನೊಂದು 2 ಕಾಯಿನ್ ತೊಗೊಂಡ್ಬಿಟ್ರಿ ಅವಾಗ ಅವ್ರಿಗೆ. ಸರ್, ಅವ್ರಿಗೆ ಅಪಮಾನ ಅನಿಸುತ್ತೆ ಅದು. ಮತ್ತು ಮೇನ್ ಇರೋದು ಅದು ಅಭಿವೃದ್ಧಿ ಮಾಡ್ಬೇಕಾಗಿತ್ತು. ಇವು ಅದನ್ನ ಇಬ್ಬಿಬ್ರು ಮಾಲೀಕರ ಆಯ್ತು ಬಿಡಪ್ಪ ಅಂದ್ರೆ ಭ್ರಷ್ಟ ಅದನ್ನ ಭಾಳ ಹೊಡ್ಕೋತಾನೆ ಅಂದ್ರೆ ನಾವು ಪಾರ್ಟಿ ಫಂಡ್ ವಸೂಲು ಮಾಡಲ್ಲ ಅವ್ರಗಳಿಂದ. ಪಾರ್ಟಿ ಫಂಡ್ ತೊಗೊಳ್ಳಾರ್ದು ಯಾರನ್ನ ಮಿನಿಸ್ಟರ್ ಮಾಡ್ತಾರೆ? ಇಲ್ಲ, ಯಾರನ್ನಾರ ಅಂದಾಗ ಅನಗತ್ಯ ಸಮಸ್ಯೆಗಳು H.C. ಮಾದೇವಪ್ಪನ ಮೇಮೂಲ ಹಾಕೊಳ್ತಾ ಇದ್ದಾರೆ. ಸರ್, ಇವಾಗ ನಾನು ಏನಕ್ಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದ್ರೆ, ಎಕ್ಸಾಕ್ಟ್ ಆಗಿ BJPಯಲ್ಲಿ ಸಾಕಷ್ಟು ಪ್ರಮಾಣದ ದುಡ್ಡು ಐತೆ. ಇವ್ರು ಏನು 10-12 ವರ್ಷದಲ್ಲಿ ರಿಲೀಸ್ ಮಾಡಿದಾರಲ್ಲ, 55ರಿಂದ 60 ವರ್ಷ ಆಡಳಿತ ಮಾಡಿದಂತಹ ಕಾಂಗ್ರೆಸ್ಗಿಂತನೂ 1000 ಪಟ್ಟು ದುಡ್ಡು ಮಾಡ್ಕೊಂಡಿದ್ದಾರೆ. ಹೌದಾ ಸರ್? ಸೊ ಅದಕ್ಕೆ ಮ್ಯಾಚ್ ಮಾಡಬೇಕು. ಏನಕ್ಕಂದ್ರೆ ಇವಾಗ ಜನ ಕೂಡ ಕರಪ್ಟ್ ಆಗ್ಬಿಟ್ಟವ್ರೆ. ಹೌದು, ಓಪನ್ ಆಗಿ ಹೇಳ್ತಾ ಇದೀವಿ ಈ ಮಾತನ್ನ. ಜನ ಕೂಡ ಕರಪ್ಟ್ ಆಗವ್ರೆ. ಇವ್ರಿಗೆ ಅಲ್ಲ ಸರ್, ಈ ಜನತೆಗೆ ಎಜುಕೇಶನ್ ಮೇಲೆ ಓಟ್ ಹಾಕೋದು ಬೇಡ. ಇವ್ರಿಗೆ ಒಳ್ಳೆ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರೆ ಇವ್ರು ಓಟ್ ಹಾಕಲ್ಲ. ಓಕೆನಾ ಸರ್? ಇವ್ರಿಗೇನು ನೀವು ಏನಂತೀರ, ನೀವು ಕರೆಕ್ಟ್ ಆಗಿರೋ ಎಜುಕೇಶನು, ಕರೆಕ್ಟ್ ಆಗಿರೋ ಆರೋಗ್ಯ, ಕರೆಕ್ಟ್ ಆಗಿರೋ ಒಂದು ಉದ್ಯೋಗ ಕೊಡ್ತು ಅಂದ್ರೆ ಓಟ್ ಹಾಕಲ್ಲ. ಇವ್ರು ಓಟ್ ಹಾಕೋದು ಏನಕ್ಕೆ? ಎಷ್ಟು ರೂಪಾಯಿ ಕೊಡ್ತಾರಪ್ಪ ನಮಗೆ, ಆಮೇಲೆ ನಮಗೆ ಫ್ರೀಬೀಸ್ಗಳನ್ನು ಏನು ಕೊಡ್ತಾರೆ, ಇದ್ರ ಮೇಲೆ ಓಟ್ ಹಾಕ್ತಿರುವಂತಹ ಈ ಜನತೆಗೆ ಮತ್ತು ದುಡ್ಡು ಯಾರು ತೆಗೆದಾಕ್ತಾರೋ ಅವರನ್ನ ಇಟ್ಕೊಳ್ಳೋದು ಅಂತ ಹೇಳಿ DK ಶಿವಕುಮಾರ್ ಅವ್ರ ತಲೆಗೆ ಬಂದಿರ್ಬೋದಲ್ಲ. ಬರ್ಲಿ, ತಪ್ಪೇನಲ್ಲ. ಆದ್ರೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದಾರೆ ಮಧ್ಯದಾಗಿ. ಸರಳವಾಗಿ ಹೋಗುವಂಥದ್ರಿ. ನೀವು 4-5 ಜನರಿಗೆ ಚೇಂಜ್ ಮಾಡಿದ್ರೆ ಯಾರಿಗೇನು ಅನಿಸೋದಿಲ್ಲ. ಈಗ ಒಮ್ಮೆಲೆ ಇಡೀ ಕ್ಯಾಬಿನೆಟ್ ಚೇಂಜ್ ಮಾಡ್ತೀನಿ, ಸಿದ್ದರಾಮಯ್ಯರ ಬೆಂಬಲಿಗರು ದೂರ ಸರಿಸ್ತೀನಿ, ಮತ್ತೇನೋ ಮಾಡ್ತೀನಿ ಅನ್ನುವಂಥ ಹಠಕ್ಕೆ ಬಿದ್ದು ಹೋದ್ರೆ ಭಾಳ ಕಷ್ಟ. ಮತ್ತು ನೋಡ್ರಿ, ಈಗ ಕೊಟ್ಟಿದ್ದೀರಿ ಅವರಿಗೆ ಖಾತೆಗಳನ್ನು ಪೂರ್ಣ ಪ್ರಮಾಣ ಅವ್ರು ಕೊಡ್ಬೇಕು. ಕೃಷ್ಣ ಬೈರೇಗೌಡರಿಗೆ ಮುಂದೆ ಇನ್ನೊಬ್ಬರು ಸೋಷಿಯಲ್ ನಮ್ಮದು ಸಮಾಜ ಕಲ್ಯಾಣ ಕೊಡ್ಲಿ ಅಂತ ಹೇಳಿದ್ರು. ಹೌದು, ಕೊಡೋಗಿದ್ರೆ ಕೊಡೋದು, ಇಲ್ಲಾಂದ್ರೆ ಆಯ್ತಪ್ಪ ಇದು ಮಾಡ್ಲಿ ತಿಳ್ಕೊಳ್ಳೋದು. ಸೊ ಪ್ರತಿಯೊಂದು ಸಮಸ್ಯೆ ಇಲ್ಲಿ ಹೇಳ್ತಾ ಇದ್ದಾವೆ. ಜೊತೆಗೆ ಈಗೇನು ಹೇಳಿದ್ದೆ ನಿಮಗೆ, ಒಂದು 5 ಜನ, ಒಂದು 10 ಜನ ಗೊತ್ತಿಲ್ಲ, ಚರ್ಚೆಗಳು ನಡೀತಾ ಇದ್ದಾವ. ಸಿದ್ದರಾಮಯ್ಯ ಸಂಪುಟದಲ್ಲಿ ಇದ್ದಂಥವ್ರನ್ನ ಬಿಡುತ್ತೆ ನೀವು ಅನ್ನುವಂಥ ಮಾತು ಕೇಳಿ ಬರ್ತದೆ. ಬಿಡಲಿ, ಆದ್ರೆ 5 ಜನ ಒಮ್ಮೆಗೆ ಬಿಟ್ಟಾಗ ಅವರೆಲ್ಲ ಒಗ್ಗಟ್ಟಾಗ್ತಾರೆ. ಪಕ್ಷದವ್ರು ಮಾತಾಡಿ ಶುರು ಮಾಡ್ತಾರೆ, ಪಕ್ಷದ ಹೆಸರು ಕಟ್ಟುವಂಥ ಸಾಧ್ಯಗಳು ಮಾಡ್ತಾರೆ. ಮತ್ತು ಅವರು ಈಗಾಗಲೇ ಪಕ್ಷ ಆಡಳಿತ ಬರುತ್ತೆ, ಅವರು ಕಾರ್ಯಕರ್ತರಾಗ್ಯಾರ. ಹೌದು,
ಆಗಿಲ್ಲ ಹಿಂದಿನ ಎಲೆಕ್ಷನ್ದಲ್ಲ. ಹೌದು. ಕೇವಲ ಡಿ ಕೆ ಶಿವಕುಮಾರ್ ಒಬ್ಬರಿಂದ ಆಯ್ಕೆ ಆಗಿ ಬಂದ್ರ ಸಿದ್ದರಾಮಯ್ಯ ಇದಿಲ್ವ ಅಲ್ಲೇ ಏನು ಆಯ್ಕೆ ಆಗಲ್ಲ, ಪಾತ್ರ ಇಲ್ವಾ? ದೊಡ್ಡ ಪಾತ್ರ ಆಯ್ತು. ಎಲ್ಲರದ್ದು ಪಾತ್ರ ಇದೆ ರೀ. ಡಿ ಕೆ ಶಿವಕುಮಾರ್ ಮಗ ನೋಡಿ ಹಾಕ್ಲಿಲ್ಲ. ಉತ್ತರ ಕರ್ನಾಟಕದಲ್ಲಿ ಎಷ್ಟು ಗುರುತಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ನಾ ಯಾಕೆ ಮಾತ್ರ ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ ಅನಗತ್ಯ ಸಮಸ್ಯೆಗಳು ಹೇಳ್ಕೊಳ್ತಾ ಇದ್ದಾರೆ. ಮುಖ್ಯ ಮಾಡಬೇಕಾಗಿದ್ದೇನೋ ಎಲ್ಲ ವರ್ಷದಲ್ಲೇ ಜನರ ಮನಸ್ಸು ಗೆಲ್ಲುವಂಥ ಕೆಲಸಗಳು. ಈಗ ಮತ್ತೆ ಅದ್ರ ಮೇಲೆ ಇನ್ನೊಂದೇನಪ್ಪ ಅಂದ್ರೆ ಮತ್ತೆ ರೀಅಪ್ಲಿಕೇಶನ್ ಆಗಬೇಕಂತ ಗೃಹಲಕ್ಷ್ಮಿ ಮತ್ತು ಕರೆಂಟ್. ಯಾಕಪ್ಪ ಅದು ಅನಾರಿಂದ ಗೊತ್ತಾಗ್ತದಲ್ಲ ನಿಮ್ಗೆ ತೆಗೀರಿ. ಮತ್ತೆ ರೀಅಪ್ಲೈ ಮಾಡೋಕೆ ಕೊಟ್ರಪ್ಪ ಜನ ಮತ್ತೆ ಗೊಂದಲ ಹಿಡಿತಾರೆ. ಮತ್ತು ಎದುರಾಳಿ ಸಾಮಾನ್ಯ ಇಲ್ಲ. ಹೌದು, ನೀವು ಎಲ್ಲರ ಅವ್ನು ಸಾಮಾನ್ಯ ತಿಳಿದ್ರೆ ಎಲ್ಲ ನೀವು ತಿಳ್ಕೊಳ್ಬೇಕು. ಅವ್ರ ಜೋಡಿ SIR ಅದ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅವ್ರ ಜೋಡಿ ಪ್ರಧಾನಿ ಇದಾರ, ಅವ್ರ ಜೋಡಿ ಧರ್ಮ ಅದ, ಅವ್ರ ಜೋಡಿ ದುಡ್ಡು ಅದ, ಈಗೆಲ್ಲನೂ ಅದ. ಅದ್ರ ಮೇಲೆ EVM VPAT ಇಲ್ಲ. ಇವೆಲ್ಲ ಇಷ್ಟು ಬಲಿಷ್ಠ ಇದ್ದಾಗ ಎಂಥ ಬಲಿಷ್ಠ ಮಮತಾ ಬ್ಯಾನರ್ಜಿ ಅವ್ರನ್ನ ಮನೆಗೆ ಕಳಿಸಂತವ್ರು ಇವತ್ತ ಆ ಪಕ್ಷವನ್ನ ತುಂಡು 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 ಮಾಡ್ತಾ ಹೋಗಿತಾ ಇದ್ದಾರೆ. ಹೌದು. ಅಂಥ ಪ್ರಸಂಗದಲ್ಲಿ ಡಿ ಕೆ ಶಿ ಅವರಿಗೆ ಅಜ್ಞಾನ ಬೇಡವಾ? ಅನಗತ್ಯವಾಗಿ ನೋಡ್ರಿ ಅವ್ರಿಗೆ. ಹೌದು, ನೇರ ಡಿ ಕೆ ಶಿ ಅವ್ರಿಗೆ ಅವ್ರ ಕುರ್ಚಿಗೆ ಎದುರಾಳಿ ಯಾರು? ಸತೀಶ್ ಜಾರಕಿಹೊಳಿ ಅವರು. ಹೌದು. ಉಳಿದವ್ರಂತೆ ಕೊಟ್ಟರೆ ಒಂದು ಪಾಲ ಕೊಡ್ಲಿಕ್ಕೆ 2 ಪಾಲಪ್ಪ ನಡೀತದ ಅನ್ನುವಂಥವ್ರು. ಈಗ ನೋಡ್ರಿ ಪರಮೇಶ್ವರ್ ಅವ್ರಿಗೆ ನೀವು ಉಪಮುಖ್ಯಮಂತ್ರಿ ಇವರು ಹಠ ಹಿಡಿದ ಪಾಪ. ಆ್ಯಕ್ಚುಲಿ ಮುಖ್ಯಮಂತ್ರಿ ಅವರೇ ಆಗಬೇಕಾದವರು. ಹೌದು, ಇವರೆಲ್ಲರಿಗೂ ಸೀನಿಯರ್ ಅವರು, ಸೀನಿಯರ್. ಮತ್ತು 3 ಕಾಂಗ್ರೆಸ್ಸಿಗರು, ಮೂಲ ಕಾಂಗ್ರೆಸ್. ಅದರ ಜೊತೆಗೆ ಅವರಿದ್ದಂಥವ್ರ ಸಿದ್ದರಾಮಯ್ಯನಕ್ಕಿಂತಲೂ ಸೀನಿಯರ್ ಪಾರ್ಟಿ ಒಳಗೆ ಅವ್ರಿಗೆ ಪಾಪ ಹೊರಗೇರಿಯಲ್ಲಿ ಸೋದ್ರಂತ ತಗ್ತಾರೆ. ಅವ್ರ ಮನೆ ಕಣ್ಣೀರು ಹಾಕಿದ್ರೆ ಆ ವಿಷಯದಾಗ. ಹೌದು. ಅಂದಾಗ ನಾವು ಇಲ್ಲಿ ಹೇಳುವಂಥ ವಿಷಯ ಏನಪ್ಪ ಅಂತಂದ್ರೆ ಇವೆಲ್ಲ ವಿಷಯಗಳ ಮುಂದಿದ್ದಾಗ ನೀವು ಇನ್ನು ಜೂನಿಯರ್ ಅಪ್ಪ ಈಗ ಬರ್ತಾ ಇದ್ರಿ. ಈಗ ನೀವು SC ಮಾದೇವಪ್ಪನೋ ಭಾಳ ಭ್ರಷ್ಟದಾರ ಅಂತ ಹೇಳ್ಕೊಂಡು ತೆಗಿತಾರೆ ಅಂತ ಸುದ್ದಿಗಳಿದ್ದಾವೆ. ಅದು ಎಷ್ಟು ಮಂದಿ ಕರೆಸೊಳಗೆ ಗೊತ್ತಿಲ್ಲ. ತೆಗಿಸಿ ಯಾರಾದ್ರೂ ಮಾಡ್ರಿ. ಅದು ಎಲ್ಲರೂ ಒಮ್ಮೆಗೆ ವೈರತ್ವ ಮಾಡೋದ್ರಿಂದ ಸರ್, ಇವಾಗ ಭ್ರಷ್ಟರಿದ್ದಾರೆ ಹಾಗೆ ಹೀಗೆ ಅಂತ ಹೇಳ್ತಿದ್ದಾರೆ. ಇವ್ರ ಮೇಲೆ ED ಕೇಸು, CBI ಕೇಸ್ಗಳಿವೆ. ಇದನ್ನೆಲ್ಲ ಕೇಳೋರು ಯಾರು? ಇದನ್ನ ಮತ್ತೆ ಏನಂತೀರ ನೀವು? ಇಲ್ಲಿ ಪಾರ್ಟಿಯಿಂದ ಒಡ್ಕೊಂಡು ಹೋದಂಥ ಜನ, ಓಕೆನಾ? ಪಾರ್ಟಿ ಹೊಡೆಯೋದು ಇವಾಗ ನೋಡಿ ಸರ್, ಯಾರ ಮೇಲೂ ಏನೂ ಕೇಸ್ ಆಗಲ್ಲ. ಅದೊಂದು ಏನೋ ಪಾರ್ಟಿಲಿ ನಮ್ಮ MLAಗಳು ಬೇರೆಯವ್ರಿಗೆ ಹೋಗಿ ಕೂಡೋದು, ಅದೇನು ಒಂದು ಸ್ವಲ್ಪ ಕಾನೂನು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂದಂಗೆ ಆಗ್ಬಿಟ್ಟು. ಅಲ್ಲ ರೀ, ಇಡೀ ನಮ್ಮ ಎಲೆಕ್ಷನ್ ಕಮಿಷನ್ನು, ನಮ್ಗೆ ಇವನ್ ಕೆಲವೊಂದು ಟೈಮ್ದಲ್ಲಿ ಸುಪ್ರೀಂ ಕೋರ್ಟ್ ಆಗಿರ್ಬೋದು, ನಮ್ಮ ನ್ಯಾಯಾಂಗ ಸಹಿತ ಆಗಿರ್ಬೋದು, ಇನ್ನುಳಿದ CBI ED ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ಕೈ. ಅಲ್ಲ ಸರ್, ಇವಾಗ ಇಷ್ಟೆಲ್ಲ ಮಾಡ್ತವ್ರೆ. ಬೇಗ 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 ಒಂದೇ ಏನಂತಾರೆ, ಒಂದೇ ಕ್ಷಣಾರ್ಧದಲ್ಲಿ ಇದನ್ನ ಒಡ್ಕೊಂಡ್ಬಿಟ್ರೆ, ಏನಂತಾರೆ ನೀವು, ಕಾಂಗ್ರೆಸ್ ಪಕ್ಷನೇ ಒಡ್ಕೊಂಡ್ಬಿಟ್ರೆ ಮುಂದೆ ಏನಂತ CM ಆಗ್ತಾರೆ? ಪ್ರಶ್ನೆ ಐತಲ್ಲ ಸರ್. ಅದಿರಲಿ, ಅದಕ್ಕಿಂತ ಮುಖ್ಯ ಅಂದ್ರೆ ಇವು ಮೊದಲು ಆರಿಸಿ ಬರ್ಬೇಕಾಗಿತ್ತು. ಇವೆಲ್ಲ ಸಮಸ್ಯೆ ಬೇಕಾ? ಈಗ ಸಮಯ ಇಲ್ಲದ ನಿಮಗೆ. ನೀವು ತಪ್ಪಿ 2022 ಗೆದ್ದು ಬಂದಾಗ ನಿಮ್ಮ ನೇತೃತ್ವದಲ್ಲಿ ಎಲೆಕ್ಷನ್ ಗೆದ್ದ ನೀವು ಏನಪ್ಪ ಸರ್ಕಾರ ರಚನೆ ಮಾಡೋ ಮುಂದೆ ನೀವು ಮಾಡ್ರೆ ಸ್ವತಂತ್ರ ಇರ್ತೀರಿ. ಇದು ಸಮಯ ಅಲ್ಲ. ದಿಸ್ ಇಸ್ ನಾಟ್ ದ ಪರ್ಫೆಕ್ಟ್ ಟೈಮ್ ಫಾರ್ ಹಿಮ್. ಸರ್, DK ಶಿವಕುಮಾರ್ ಅವರು ಕಾಂಗ್ರೆಸ್ ಪತನಕ್ಕೆ ಕಾರಣರಾಗ್ತಾರ? ಅಲ್ಲ, ಈಗಾದ್ರೆ ಪತನ ಆಗದಿದ್ರೆ ಅದು ಹೇಳೋ ಅವಶ್ಯಕತೆ ಇಲ್ಲ. ಈ ರೀತಿ ಏನು ಹೊಂಟಿದ್ರೆ ಇವ್ರು ಫೋರ್ಸ್ ಏನಿತ್ತು ಅವ್ರದ್ದು, ಅವ್ರ ತಲೆಯಲ್ಲಿ ಏನದ, ಅವ್ರು ತೊಂದರೆ ತೊಗೊಂಡು ಸೇಮ್ ಆಗಿದ್ರೆ ಒಪ್ಕೊಂಡು ಮಾತು ಇಲ್ಲತ್ತಲ್ಲ, ಬೆಲೆ ತೊಗೊಂಡು ಒಪ್ಪು ಮಾತನ್ನ. ಆದ್ರೆ ಈಗ ಅವ್ರಿಗೆ ತಮ್ಮ ಎದುರಾಳಿಗಳ ಮೇಲೆ ಶೇಡ್ ತಕ್ಕೊಳ್ಳೋ ಸಮಯ ಅಲ್ಲ ಇದು. ಹೌದು. ಈ ಸಮಯ ಏನಪ್ಪ ಅಂದ್ರೆ ತಮ್ಮನ್ನು ತಾವು ಗಟ್ಟಿಗೊಳಿಸುವಂಥದ್ದು. ಅಲ್ಲ, ಎಲ್ಲ ಕಡೆ ನಾನು ಮುಂದಿನ CM ಹೇಳೋ ಅವಶ್ಯಕತೆ ಏನೈತಿ ರೀ? ಈಗ CM ಆಗಿದ್ದೀರಿಲ್ಲ? ಆಗಿರಲ್ಲ. ಈಗ 2 ಸಲ ಗೆಲ್ಲಿಸ್ಕೊಂಡು ನೀವೇ ಆಗ್ತೀರಿ, ಮತ್ತೆ ಬರ್ತಾರಲ್ಲೇ. ಹೌದು. ಅದು ಹೇಳೋ ಅವಶ್ಯಕತೆ ಏನೈತಿ? ಅದರಿಂದ ಏನಾಗಿಬಿಡ್ತದಪ್ಪ ಅಂದ್ರೆ ಸಹಜವಾಗಿ ಇನ್ನೂ ಆದ್ರೂ ಅಲ್ಲಿ ಒಂದು ಇಂಪೀರಿಯಾರಿಟಿ ಕಾಂಪ್ಲೆಕ್ಸ್ ಕಾಡ್ತಾ ಇದೆಯಾ? ಮತ್ತೆ ಇನ್ನೊಮ್ಮೆ ಅದಕ್ಕೆ ಮುಖ್ಯ ಅಲ್ಲ. ತಮ್ಮ ಎದುರಾಳಿಗಳಿಗೆ ಈ ರೀತಿ ಮೆಸೇಜ್ ಕೊಡೋ ಅವಶ್ಯಕತೆ ಇಲ್ಲ. ಅವ್ರು ವಿಶ್ವಾಸ ತೆಗೆದುಕೊಂಡು ಸಿದ್ದರಾಮಯ್ಯ ಇರ್ಬೋದು, ಸಿದ್ದರಾಮಯ್ಯ ಬೆಂಬಲಿಗ ಇರ್ಬೋದು, ಸತೀಶ್ ಇರ್ಬೋದು, ಇನ್ನೊಬ್ರು ಇರ್ಬೋದು, ಅವ್ರ ವಿಶ್ವಾಸ ತೆಗೆದುಕೊಂಡ ಹೋಗಿಬಿಟ್ರೆ ಅವ್ರನ್ನ ಯಾರು ಕೇಳ್ತಾರೆ ರೀ? 2022 ಹೌದಪ್ಪ ಆಗಲಿ ಬಿಡಪ್ಪ ಅಂತ ಹೇಳ್ತಾರೆ. ಅವ್ರಿಗೂ ಉಪಮುಖ್ಯಮಂತ್ರಿನೋ ಮತ್ತೇನೋ ಕೊಟ್ಟರೆ, ಚಲೋ ಪೋರ್ಟ್ಫೋಲಿಯೋ ಕೊಟ್ಟರೆ ಎಸ್ ಅಂತ ಹೋಗ್ಬಿಡ್ತಾರೆ. ಅದೇನಪ್ಪ ಸಿದ್ಧಾಂತ ಮಾಡೋರಿಗೆ ಉಳಿದವ್ರು ಯಾರು ಹತ್ರ? ಸಿದ್ದರಾಮಯ್ಯರಂತೆ ರಿಟೈರ್ ಆದರು. ಏನಿದ್ರು ಅವರ ಪ್ರಬಲ ಸ್ಪರ್ಧೆ. ಈಗಿನ ಡೆವಲಪ್ಮೆಂಟ್ ನೋಡಿದ್ರೆ ಇವ್ರಿಗಿಂತ ಫಾರ್ ಬೆಟರ್ಪ್ಪ ಸಿದ್ದರಾಮಯ್ಯ ಆಡಳಿತ ಅನ್ನಿಸ್ತಾ ಇದೆ. ಸಿದ್ದರಾಮಯ್ಯನವರು ಯಾವುದೋ ಗೊಂದಲ ತೆಗೆಸ್ಕೊಂಡ್ಬಂದ್ಬಿಟ್ಟು ಇವ್ರದ್ದು ಒಬ್ಬರದ ಗೊಂದಲಾಗಿತ್ತು ಆರಂಭದಲ್ಲಿ. ನಿಮ್ಗೆ ನೆನಪಿರ್ಬೋದು. ಹೌದು. ಉಳಿದವ್ರು ಯಾರು ತಕರಾರು ಮಾಡಿರಲಿಲ್ಲ. ಇವತ್ತು ಎಲ್ಲರೂ ತಕರಾರು ಮಾಡ್ತಾ ಇದ್ದಾರೆ. ಇದಕ್ಕೆ ಕಾರಣ ಹೇಳಿದ್ರೆ ಇಮ್ಮೆಚುರಿಟಿ ಆಫ್ ದ DKC. ಯಾರದ್ದು ಹೆಂಗಿರ್ಬೇಕು ಅನ್ನೋದು ಇವ್ರಿಗೆ ಗೊತ್ತಿಲ್ಲ ಅಂತೇಳಿ.
ಮತ್ತೆ ಇವರನ್ನ ನಂಬಿಕೊಂಡು ಕಾಂಗ್ರೆಸ್ಸು ಇವ್ರ ಕೈಲಿ ಚುಕ್ಕಾಣಿ ಕೊಡಬಹುದಾ? ಈಗ ಕೊಟ್ಟಾಗಿದೆ ರೀ ಕಾಂಗ್ರೆಸ್. ಅಲ್ಲ, ಅಂದ್ರೆ ಮುಂಬರುವ ಚುನಾವಣೆಯಲ್ಲಿ ಅವ್ರಿಗೇನಿತ್ತು DKC ಹೆಂಗಿದಾರ, ಎಲ್ಲರೂ ವಿಶ್ವಾಸ ತೆಗೆದುಕೊಂಡು ಹೋಗ್ತಾರ ಅಂತ ಅನ್ನೋದೆಲ್ಲ ಆಯ್ತು. ಅದರಲ್ಲೂ ಸ್ವಲ್ಪ ಇವ್ರ ಮೇಲೆ ಭಾಳ ಪ್ರೀತಿ ಅವ್ರಿಗೆ ಹೈಕಮಾಂಡಿಗೆ. ನಮ್ಮ ಕಷ್ಟ ಸಮಯದಲ್ಲಿ ನಮ್ಮ ಪಾರ್ಟಿ ಜೊತೆಗೆ ಇದ್ದಂಥವ್ರು ಅಂತೇಳಿ ಅದೇನು ಸುಳ್ಳಲ್ಲ, ಸತ್ಯನ. ಮತ್ತು ಸಂಕಟ ಪರಿಹಾರ ವ್ಯಕ್ತಿತ್ವ ಅವ್ರಿಗೆ ಪಾರ್ಟಿಗೆ ನೋಡಿ ಮುಂದೆ ಮಾಡೋದು ಬಂದು ನಿಂತಿದ್ದಾರೆ. ಅದೆಲ್ಲ ಅವರಿಗೆ ಮನಸ್ಸಿನಲ್ಲಿತ್ತು. ಮತ್ತು ಹಲವು ಸಲ ನಮ್ಮ ವಾಹಿನಿ ಮರಗಿದ್ದು ಹೇಳಿದ್ವಿ. ಅದು ಸಿದ್ದರಾಮಯ್ಯ CM ಆಗಿದ್ದು ಅವರ ಇದರಿಂದ ಅವರು ಒಂದು ಮಾಸ್ ಲೀಡರ್, ಮತ್ತು ಅದ್ರ ಜೊತೆಗೆ ಒಳ್ಳೆ ಪ್ರಬುದ್ಧ ವ್ಯಕ್ತಿ ಅವರು. ಅದ್ರ ಮೇಲೆ ಅವ್ರು ತೆಗಿಲಿಕ್ಕೆ ಸಾಧ್ಯ ಇರಲಿಲ್ಲ ಯಾರಿಗಾದ್ರು. ಅದಕ್ಕೆ ಆಯ್ತು. ಮತ್ತು ಅಹಿಂದ ನಾಯಕ ಎಲ್ಲಕ್ಕಿಂತ ಹೆಚ್ಚಿಗೆ ಹಿಂದುಳಿದವ್ರ ನಾಯಕರು ಇದ್ರು ಅವರು, ಅದು ಮಾಡಿದ್ರು ಅವರು. ಅದಕ್ಕಾಗಿ ಇವ್ರು ಕೊಟ್ಟಿರಲಿಲ್ಲ ಇಲ್ಲಿವರೆಗೆ. ಇನ್ನು ಇವ್ರು ಸಣ್ಣವ್ರಿದ್ದಾರಪ್ಪ, ಜೊತೆಗೆ ಕಲಿಯುವಂಥದ್ದು ಭಾಳ ಅದ ಅಂತೇಳಿ ಈಗ ಮಾಡಿದ್ದು ನೋಡಿದ ಕೊಟ್ಟಿದ್ರು. ಈಗ ಏನೋ ಅವ್ರ ಮೇಲೆ ಭರೋಸೆ ಮಾಡಿ ಇವ್ರು ಬೆನ್ನು ಹತ್ತಿದ್ರು. ಯಾವ ರೀತಿ ಬೆನ್ನು ಹತ್ತಿದ್ರು? 6 ತಿಂಗಳ ದಿನ ಹೋಗೋದು, ದಿಲ್ಲಿ ಹೋಗೋದು, ಅಲ್ಲಿ ಹೋಗೋದು, ಕೇಳಿ ಪಾಪ ಮಾಡಲಿ. ಈಗ ಆಗಿದ್ದಾರೆ, ಕೊಟ್ಟಿದ್ದಾರೆ CM. ಈಗ ಮತ್ತೆ 2020 ನಾನು CM ಅನ್ನೋ ಅವಶ್ಯಕತೆ ಹೇಳ್ತೀನಿ. ಅದಕ್ಕಿಂತ ಮುಖ್ಯ ಅಂದರೆ ಇವರೆಲ್ಲರೂ ವಿಶ್ವಾಸ ತೆಗೆದುಕೊಂಡು ಒಬ್ರಿಗೆ ಏನೋ ಇಲ್ಲ ರೀ, ಈ ಸಲ ಮುಗಿಸ್ಕೊಂಡು ಮಾಡೋಣ ಅಂತ ಕನ್ವಿನ್ಸ್ ಮಾಡ್ಬೇಕಲ್ರಿ. ಹೌದು, ಒಬ್ಬ ಲೀಡರಾಗಿ. ಅದನ್ನು ಸಿದ್ದರಾಮಯ್ಯರು ಮಾಡಿದರು. ಮತ್ತು ಸಿದ್ದರಾಮಯ್ಯ ನೋಡ್ರಿ, ಆರಂಭದಲ್ಲೇ ಇವರು ಅಡ್ವರ್ಟೈಸ್ ಕೊಟ್ಟಾಗ ಅಲ್ಲಿ ನಮ್ಮ ಪರಮೇಶ್ವರ್ ಫೋಟೋ ಹಾಕ್ಕೊಂಡಿಲ್ಲ ಇವರು ಗೌರ್ಮೆಂಟ್ ಅಡ್ವರ್ಟೈಸ್ದಾಗ. ಆಗ ಹೆಂಗೆ ಬೆಳೆದಿದ್ರು, ಸಿದ್ದರಾಮಯ್ಯ ಫೋಟೋ ಬಂದ್ರೆ ಇವ್ರು ಫೋಟೋ ಬರೋದನ್ನ ಬಾಜು ಪ್ರತಿಯೊಂದು ಅಡ್ವರ್ಟೈಸ್ಮೆಂಟ್ದಾಗ. ನಾ ಹೇಳೋ ಉದ್ದೇಶ ಇದರಿಂದ ಹರ್ಟ್ ಆಗ್ತದೆ ರೀ. ಪರಮೇಶ್ವರ್ಗೆ ಹರ್ಟ್ ಆಗಿರ್ಬೋದು, ಇನ್ನೊಂದವ್ರು ಹರ್ಟ್ ಆಗ್ತದೆ. ಅದಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ಏನು, ಎಲ್ಲರೂ ವಿಶ್ವಾಸ ತೊಗೊಂಡು ಒಬ್ಬ ನಾಯಕ ಆಗ್ಬೇಕಾಯ್ತು ಪರ್ಫೆಕ್ಟು. ಇವತ್ತು ಅವ್ರು ಮಾಡೋ ಬಿಹೇವಿಯರ್ ನೋಡಿದ್ರೆ ಪರ್ಫೆಕ್ಟ್ ನಾಯಕನ ಅನ್ನೋದು ಪ್ರಶ್ನೆ ಹುಟ್ಟು. ಎದುರಾಳಿ ಭಾಳ ಸ್ಟ್ರಾಂಗ್ ಇದ್ದಾರೆ BJPಗರು. ಅವ್ರು ಏನು ತಿಳ್ಕೊಂಡು DKC ಅವ್ರು ಏನು ತಿಳ್ಕೊಂಡಿರ್ಬೋದು. ಅವರು ಅಧಿಕಾರ ಅದ ಎಲ್ಲ ಹೇಳಿ ಕೇಳ್ತಾ ಇದ್ದಾರೆ. ಮತ್ತು ಅಧಿಕಾರ ಜನಕ್ಕೆ ಸಣ್ಣಗೆ ಆರ್ಡರ್ ಮಾಡ್ತಾ ಇದ್ದಾರೆ. ಆರ್ಡರ್ ಮಾಡೋದ್ರೆ ಪ್ರೀತಿ ಕೆಲಸ ತೊಗೊಳೋದ. ಅವರು ಕೆಲಸದಲ್ಲಿ ನಂಬರ್ 1 ಅಧಿಕಾರ ಜನ. ಹೌದು, ಅದಕ್ಕಾಗಿ ಇದೆಲ್ಲ ನೆಲೆಗಟ್ಟಿನಲ್ಲಿ DKC ಅವ್ರು ನಡೀತಿರೋದು ಏನು ಆರಂಭದ ಹೆಜ್ಜೆಗಳಿದ್ದಾವೆ ಇವು ನಿಶ್ಚಿತವಾಗಿ ಕಾರಣ. ನಿಶ್ಚಿತವಾಗಿ ಅವ್ರ ತೊಂದರೆ ಆಗೇ ಆಗ್ತದೆ. ಅವನದಿಂದ ಹೇಳಿಕ್ಕೆ ಹೋಗೋದಿಲ್ಲ, ಯಾಕಪ್ಪ ಅಂತ ಇನ್ನೂ ಆ ಪಿರಿಯಡ್ ಬಂದಿಲ್ಲ. ಬಟ್ ಇವ್ರಿಗೆ ತಿದ್ಕೋಬೇಕು, ಜಲ್ದಿ ತಿದ್ದುಕೊಂಡು ಎಲ್ಲರೂ ವಿಶ್ವಾಸ ತೆಗೆದುಕೊಂಡು ಮುಂದೆ ಹೋಗ್ಬೇಕು. ಏನೋ ಇವತ್ತು ನೋಡ್ರಿ, ಇದನ್ನ ನೋಡಿದ್ರೆ ಇಲ್ದಿರೋ ಕಸವನ್ನ ತಗೊಂಡು ಮೈ ಮೇಲೆ ಹಾಕೋಣ. ಮತ್ತೆ ಅದೇ ಆಗ್ತದೆ. ಇದು ಇನ್ನೊಂದು ಭಾಳ ಕೆಟ್ಟದಾರೆ ಉತ್ತರ ಕನ್ನಡದ ಹೇಳ್ತಾರಲ್ಲ, ಹೇಳಕ್ಕೆ ಸಾಧ್ಯ ಇಲ್ಲ ಅದನ್ನು. ಸರ್, ಕಾಂಗ್ರೆಸ್ನಲ್ಲಿ ಅಸಮಾಧಾನ ಸೃಷ್ಟಿ ಅದಕ್ಕೆ ಕಾರಣ ಸ್ವತಃ DKC ಅವರ, ಮತ್ತಾರಲ್ಲ. ಯಾಕಂತಂದ್ರೆ ವಿಶ್ವಾಸನ ಕರೆದು ಎಲ್ಲರೂ ಕರೆದ ಇವಾಗ ಇನ್ನೊಂದು ಬಿಡದಿದ್ದೊಂದು ಸ್ಟಾರ್ಟ್ ಮಾಡೋರೆ. ಅದು ಬೇಕಿತ್ತ? ಏನು ಅವಶ್ಯಕತೆ ಬಿಡದಿದ್ರಿ? ಈಗ ಬಿಡದಿದಂತೆ ಅವಶ್ಯ ಇಲ್ಲದ ಟೌನ್ಶಿಪ್ ಮಾಡ್ತಾನೆ. ಟೌನ್ಶಿಪ್ ಅಲ್ಲಿ ರೈತರು ಬದುಕಬೇಕಾಗಿತ್ತಲ್ಲ. ಹೌದು, ರೈತರ ಬದುಕೈತಲ್ಲ. ಅವ್ರು ಕೊಡೋದಿಲ್ಲ ಅಂತಂದ್ರೆ ಎಂಥ ಕುಮಾರಸ್ವಾಮಿಗಳು, ದೇವೇಗೌಡರು ಎಲ್ಲ ಒಕ್ಕಲಿಗರಿದ್ದಾರೆ. ಅವ್ರ ಮಾತು ಕೇಳಲಾರ್ದ ಅಳೆದು ಕೊಟ್ಟಿಲ್ಲ ಅವರು ಭೂಮಿಯನ್ನು. ಆ ಕೈ ಸುಳ್ಕೊಂಡಂಥ ಕುಮಾರಸ್ವಾಮಿಗಳು ಹಿಂದೆ ಸರಿದು ಬಿಟ್ಟರು ಅದನ್ನು ಬೇಡಪ್ಪ ಅಂತೇಳಿ. ಇವತ್ತು ಅವರೇ ಇವ್ರು ರೂಟ್ ನಿಲ್ತಾ ಇದ್ದಾರೆ, ಜೊತೆಗೆ BJPಗೆ ಕೊಡ್ತಾ ಇದ್ದಾರೆ. ಅಲ್ಲಿ ತಡಿತಾರೆ ಇವರು. ಬೆಳೆದ ಜನ ಸ್ವತಃ ಅಲ್ಲಿ ರೈತರಿಗೆ ಅದು ಕೊಡುವಾಗಿಲ್ಲಪ್ಪ, ನಾವು ಮಾಡುವುದಿಲ್ಲಪ್ಪ ಅಂತ ಇದ್ದಾರೆ. ಹೌದು, ಅವ್ರ ಭೂಮಿದು ಹೆಂಗೆ ಕೊಡ್ತಾರೆ ಅದನ್ನು? ಅಲ್ಲೇ ಟೌನ್ಶಿಪ್ ಮಾಡಬೇಕಿದ್ರು ತಲೆಯಿಲ್ಲ. ಎಲ್ಲೋ ಬಂಜರ್ ಭೂಮಿ ಇದ್ದರೆ ಮಾಡಿರಿ. ಅವ್ರು ಹಿಂದೆ ಮಾಡಿದ್ರು, ಕುಮಾರಸ್ವಾಮಿ ಮಾಡಿದ್ರು. ಅವ್ರು ಬಿಟ್ಟಲ್ಲ. ಈಗ ನೀವ್ಯಾಕೆ ಮಾಡ್ಕೊಂಡಿದ್ರಿ? ಅವ್ರಿಗೆ ಮತ್ತೆ ನೀವು ಕೈ ಸುಟ್ಕೊಳ್ಳೋರ ಕೈ ಯಾಕೆ? ಹೌದು, ಅದೇ ಬಂದಿರೋದು ಇವಾಗ ಸಮಸ್ಯೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿಯಾದಂತಹ ಪ್ರಾಬ್ಲಮ್ಗಳನ್ನು DK ಶಿವಕುಮಾರ್ ಅವರು ತಮ್ಮ ಮೈ ಮೇಲೆ ಎಳ್ಕೊಂತಿದ್ದಾರೆ. ಎಳ್ಕೊಳ್ಳಾರ್ದೆ ಸಲೀಸವಾಗಿ ಒಂದು ಸ್ವಲ್ಪ ಆರಾಮದಿಂದ ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು, ಆಮೇಲೆ ಅದರ ಜೊತೆಗೆ ರೈತರನ್ನುವಂತಹ ಒಂದು ಸೆನ್ಸಿಟಿವ್ ವಿಚಾರಕ್ಕೆ ಕೈ ಹಾಕದೇನೆ. ಏನಕ್ಕಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವ್ರ ಚರಿಷ್ಮಾ ಕೂಡ ಅಂದ್ರೆ ಈ ಬಾರಿ 400 ಪಾರ್ ಅಂತ ಹೇಳ್ತಾ ಇದ್ರು. ಅದಾಗಲಾರದ ಕಾರಣನೇ ರೈತರು. ಸೊ ರೈತರನ್ನ ಕೆಣಕಲಾರ್ದೆ ಅವ್ರಿಗೆ ಏನು ಬೇಕೋ ಅದನ್ನ ಕೊಟ್ಟು ಸಂತೃಪ್ತರಾಗಿಟ್ಟು ನೀವು ಏನು ಮಾಡ್ಕೊಳ್ತೀರಾ ಮಾಡ್ಕೊಳ್ಳಿ ಅನ್ನೋವಂತಹ ಒಂದು ನಿಷ್ಕರ್ಷ ಹೇಳ್ತೀನಿ. ಅವ್ರಿಗೆ DK ಶಿವಕುಮಾರ್ ಅವ್ರಿಗೆ CM ಇದ್ದಾರೆ. ಅವ್ರು ಇನ್ನೊಬ್ಬರು ಭ್ರಷ್ಟಾಚಾರ ನೆಲೆಗಟ್ಟಲೆ ತೆಗಿಲಿಕೊಂಡಿದ್ದಾರಲ್ಲ, 3 ಬಟ್ಲು ಅವ್ರ ಕಡೆ ಇದ್ದಾವೆ. ಎಸ್, ನೋಡಿದಲ್ಲ ವೀಕ್ಷಕರೇ, ಯಾವ ರೀತಿಯಾದಂತಹ ನಿಷ್ಕರ್ಷಕ್ಕೆ ಒಳಗಾಗೈತೆ. ಇದರಲ್ಲಿ ಏನಾದರೂ ತಪ್ಪಂತ ಅನ್ಸಿದ್ರೆ ಕಮೆಂಟ್ ಬಾಕ್ಸ್ ನಿಮಗೋಸ್ಕರ ಫ್ರೀ ಐತೆ, ಕಮೆಂಟ್ ಹಾಕೋದನ್ನ ಮರಿಬೇಡಿ. ಆಮೇಲೆ ಇದನ್ನು ಇಷ್ಟೊಂದು ಶೇರ್ ಮಾಡಿ ಎಲ್ಲ. ಪಾಪ ಇದು DK ಶಿವಕುಮಾರ್ಗೆ ಹೋಗಿ ತಲುಪಬೇಕು. ಸರ್, ನೀವು ಕೂಡ ಈ ವಿಡಿಯೋವನ್ನು ನೋಡಿ ನಿಮಗೆ ಕರೆಕ್ಟಾಗಿ ಅನಿಸಿದ್ರೆ ನೀವು ಕೂಡ ನಮ್ಮ ಚಾನಲನ್ನು ಫಾಲೋ ಮಾಡಿ. ಆ ಜೊತೆಗೆ ಕಮೆಂಟ್ ಹಾಕೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಒಂದು ಕಂಡಿದ್ದು ಹಾಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಇನ್ನಷ್ಟು ಸುದ್ದಿಗಳಿಗಾಗಿ ಸದಾ ಫಾಲೋ ಮಾಡ್ತಾರೆ S16 ನ್ಯೂಸ್. ಇದು ಸತ್ಯದ ಕೈಗನ್ನಡಿ. ಧನ್ಯವಾದ. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ.
ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಂ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.